ನೀವು ಎಂದಾದರೂ ಕೆಲಸ ಬದಲಾಯಿಸಿದಾಗ ನಿಮ್ಮ ಹಳೆಯ PF ದುಡ್ಡನ್ನ ಹಾಗೆ ಬಿಟ್ಟು ಬಂದಿದ್ದೀರಾ? ಹಾಗಿದ್ರೆ ಕೇಳಿ, ನಿಮ್ಮಂತಹ ಲಕ್ಷಾಂತರ ಜನರ ಬರೋಬ್ಬರಿ 9,330 ಕೋಟಿ ರೂಪಾಯಿ PF ಹಣ ಯಾರು ಕ್ಲೈಮ್ ಮಾಡದೆ ಧೂಳು ಹಿಡಿತಾ ಇದೆ. ಈ ದುಡ್ಡಿನಲ್ಲಿ ನಿಮ್ಮದು ಒಂದು ಪಾಲಿದ್ದರೆ ನಿಮ್ಮ ಹಳೆಯ ಕಂಪನಿಯ ಯಾವುದೇ ಡೀಟೇಲ್ಸ್ ಇಲ್ಲದಿದ್ದರೂ ಅದನ್ನ ಹೇಗೆ ವಾಪಸ್ ಪಡೆಯಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ತೋರಿಸಿಕೊಡ್ತೇನೆ. ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಎಸ್, ಬರೋಬ್ಬರಿ 9,330 ಕೋಟಿ ರೂಪಾಯಿ ಹಣ ಈಗ ಇನ್ ಆಪರೇಟಿವ್ ಅಥವಾ ನಿಷ್ಕ್ರಿಯವಾಗಿರುವ PF ಅಕೌಂಟ್ಗಳಲ್ಲಿ ಲಾಕ್ ಆಗಿದೆ. ಹೌದು, ಇದು ಯಾವುದೋ ಹಸಿ ಸುಳ್ಳಲ್ಲ. ಸ್ವತಃ EPFO ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮಾಹಿತಿ ಹಕ್ಕು ಕಾಯ್ದೆ ಅಡಿ ನೀಡಿರುವ ಅಧಿಕೃತ ಮಾಹಿತಿ. ಇಷ್ಟೊಂದು ದೊಡ್ಡ ಮೊತ್ತದ ಹಣ ಯಾಕೆ ಅಲ್ಲಿ ಸಿಲುಕಿಕೊಂಡಿದೆ? ಆ ಹಣದಿಂದ ಸರ್ಕಾರ ಏನೆಲ್ಲ ಮಾಡಬಹುದಾಗಿದೆ? ಮತ್ತೆ ನಿಮ್ಮದೇನಾದ್ರೂ ಹಳೆಯ PF ದುಡ್ಡು ಬಾಕಿ ಇದ್ದರೆ ನಿಮ್ಮ ಹಳೆಯ ಕಂಪನಿಯ ಡೀಟೇಲ್ಸ್ ಇಲ್ಲದಿದ್ದರೂ ಅದನ್ನು ಹೇಗೆ ವಾಪಸ್ ಪಡೆಯಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಸುಧಾರಣೆಗಳ ನಡುವೆಯೂ ಅನಾಥವಾದ PF ಹಣ. ಎಸ್ ಸ್ನೇಹಿತರೆ, ಕೇಂದ್ರ ಸರ್ಕಾರವು ಇತ್ತೀಚೆಗಷ್ಟೇ ಹೊಸ ಕ್ರಾಂತಿಕಾರಕ ಬದಲಾವಣೆಯೊಂದನ್ನ ತಂದಿದೆ. ಈ ಬಗ್ಗೆ ನಾವೇ ಒಂದು ವಿಡಿಯೋ ಮಾಡಿ ಏನೆಲ್ಲ ಬದಲಾಗಿದೆ ಎಂಬುದನ್ನ ಹೇಳಿದ್ದೇವೆ. ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ 2026. ಈ ಹೊಸ ಸ್ಕೀಮ್ ಜೂನ್ 29ರಿಂದ ಜಾರಿಗೆ ಬಂದಿದ್ದು. ಇದು ಬರೋಬ್ಬರಿ 1952ರ ಹಳೆಯ EPF ಸ್ಕೀಮ್ ಅನ್ನ ರೀಪ್ಲೇಸ್ ಮಾಡಿದೆ. ಸುಮಾರು 8 ಕೋಟಿ ಸಕ್ರಿಯ ಚಂದಾದಾರರಿಗೆ ಅನುಕೂಲವಾಗುವಂತೆ EPF ರೂಲ್ಸ್ ಗಳನ್ನ ಸರಳಗೊಳಿಸುವುದು ಮತ್ತು ಇಡೀ ಸಿಸ್ಟಮ್ ಅನ್ನ ಡಿಜಿಟಲ್ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಆದರೆ ಇಂತಹ ಸುಧಾರಣೆಗಳ ನಡುವೆಯೂ ಮಾಹಿತಿ ಹಕ್ಕು ಅಂದ್ರೆ RTI ಮೂಲಕ ಕೇಳಲಾದ ಪ್ರಶ್ನೆಗೆ EPFO ನೀಡಿರುವ ಉತ್ತರ ನಿಜಕ್ಕೂ ಪ್ರತಿಯೊಬ್ಬರ ಕಣ್ಣು ಕೆಂಪಾಗಿಸುವಂತಿದೆ. ಲಕ್ಷಾಂತರ ಅಕೌಂಟ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ, 9,330 ಕೋಟಿ ಹಣಕ್ಕೆ ವಾರಸುದಾರರೇ ಇಲ್ಲ. ಸ್ನೇಹಿತರೆ, RTI ರಿಪೋರ್ಟ್ ಪ್ರಕಾರ ಮಾರ್ಚ್ 31, 2026 ಹೊತ್ತಿಗೆ ದೇಶದಲ್ಲಿ ಒಟ್ಟು 30,91,862 ಅಂದ್ರೆ ಸರಿಸುಮಾರು 31 ಲಕ್ಷ ಇನ್ ಆಪರೇಟಿವ್ ಅಥವಾ ನಿಷ್ಕ್ರಿಯ PF ಅಕೌಂಟ್ಗಳಿವೆ. ಈ ಖಾತೆಗಳಲ್ಲಿ ಒಟ್ಟಾರೆಯಾಗಿ ಸುಮಾರು 9,330 ಕೋಟಿ ರೂಪಾಯಿಗಳು ಕ್ಲೈಮ್ ಆಗದೆ ಹಾಗೆ ಉಳಿದುಕೊಂಡಿವೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಸ್ವಲ್ಪ ಸುಧಾರಣೆಯಾಗಿದೆ ಅಷ್ಟೇ. ಕಳೆದ ವರ್ಷ ಅಂದ್ರೆ ಮಾರ್ಚ್ 31, 2025ರಂದು ಒಟ್ಟು 31.83 ಲಕ್ಷ ಇನ್ ಆಪರೇಟಿವ್ ಅಕೌಂಟ್ಗಳಿದ್ದವು ಮತ್ತು ಅದರಲ್ಲಿ 10,181 ಕೋಟಿ ರೂಪಾಯಿ ಹಣವಿತ್ತು. ಈಗ ಅಕೌಂಟ್ಗಳ ಸಂಖ್ಯೆ 92,000ದಷ್ಟು ಮತ್ತು ಹಣದ ಮೊತ್ತ 851 ಕೋಟಿ ರೂಪಾಯಿಯಷ್ಟು ಇಳಿಕೆ ಆಗಿದೆಯಾದರೂ ಇನ್ನು 31 ಲಕ್ಷ ಅಕೌಂಟ್ಗಳು ಮತ್ತು 9,330 ಕೋಟಿ ರೂಪಾಯಿ ಅನಾಥವಾಗಿ ಬಿದ್ದಿದೆ ಅಂದ್ರೆ ಯೋಚನೆ ಮಾಡಿ. ಇದು ಯಾರೋ ಶ್ರೀಮಂತರ ದುಡ್ಡಲ್ಲ, ನಿಮ್ಮಂತಹ ಸಾಮಾನ್ಯ ಉದ್ಯೋಗಿಗಳು ಬೆವರು ಸುರಿಸಿ ಗಳಿಸಿದ ನಿವೃತ್ತಿ ಜೀವನದ ಉಳಿತಾಯದ ಹಣ. 9,330 ಕೋಟಿ ರೂಪಾಯಿಯಿಂದ ಏನೆಲ್ಲ ಮಾಡಬಹುದು? IIT ಮತ್ತು ಆಯುಷ್ಮಾನ್ ಭಾರತ್ಗೆ ಸಮಪಾಲು. ಸ್ನೇಹಿತರೆ, ನೀವು ಕೇಳ್ಬೋದು, ಏನಿದು ಬರೀ 9,000 ಕೋಟಿ ಅಷ್ಟೇ ಅಲ್ವಾ ಬಿಡಿ ಅಂತ. ಆದರೆ ಈ 9,330 ಕೋಟಿ ರೂಪಾಯಿ ಅಂದ್ರೆ ಎಷ್ಟು ದೊಡ್ಡ ಮೊತ್ತ ಅಂತ ನಿಮಗೆ ಅರ್ಥವಾಗಬೇಕಾದ್ರೆ ಕೆಲವು ಪ್ರಮುಖ ಸಾರ್ವಜನಿಕ ವೆಚ್ಚಗಳ ಜೊತೆ ಕಂಪೇರ್ ಮಾಡಿ ನೋಡಲೇಬೇಕು. ಮೊದಲನೇದಾಗಿ, ಭಾರತದಲ್ಲಿ ಪ್ರಾದೇಶಿಕ ಕನೆಕ್ಟಿವಿಟಿ ಹೆಚ್ಚಿಸಲು ಜಾರಿಗೆ ತಂದ ಉಡಾನ್ ಸ್ಕೀಮ್ ನಿಮಗೆ ಗೊತ್ತೇ ಇರಬಹುದು. 2016ರಲ್ಲಿ ಇದು ಲಾಂಚ್ ಆದಾಗಿನಿಂದ ಇಂದಿನವರೆಗೂ ಕೇಂದ್ರ ಸರ್ಕಾರ ಈ ಸ್ಕೀಮ್ಗೆ ಖರ್ಚು ಮಾಡಿರುವುದು ಒಟ್ಟು 10,169 ಕೋಟಿ ರೂಪಾಯಿ. ಅಂದ್ರೆ ಈ ಕ್ಲೈಮ್ ಆಗದ PF ದುಡ್ಡು ಇಡೀ ಉಡಾನ್ ಸ್ಕೀಮ್ನ ಒಟ್ಟು ವೆಚ್ಚಕ್ಕೆ ಬಹುತೇಕವಾಗಿ ಸಮನಾಗಿದೆ. ಇನ್ನು ಎರಡನೇದಾಗಿ, ಬಡವರ ಆರೋಗ್ಯ ರಕ್ಷಣೆಗಾಗಿ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಗೆ ಕೇಂದ್ರ ಸರ್ಕಾರವು 2026-27ರ ಸಾಲಿಗೆ ಹಂಚಿಕೆ ಮಾಡಿರುವ ಬಜೆಟ್ ಮೊತ್ತಕ್ಕೆ ಈ PF ಹಣ ಸರಿಸುಮಾರು ಸಮನಾಗಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, 2014ರ ಸರ್ಕಾರದ ಅಂದಾಜಿನ ಪ್ರಕಾರ ಒಂದು ಹೊಸ IIT ಸ್ಥಾಪಿಸಲು ತಗುಲುವ ವೆಚ್ಚ 1,750 ಕೋಟಿ ರೂಪಾಯಿ ಇತ್ತು. ಇವತ್ತಿನ ಹಣದುಬ್ಬರ ಅಥವಾ ಇನ್ಫ್ಲೇಷನ್ಸ್ ಲೆಕ್ಕಾಚಾರ ಪ್ರಕಾರ 2026ರ ವೇಳೆಗೆ ಇದು IIT ನಿರ್ಮಿಸಲು ಸರಿಸುಮಾರು 2,934 ಕೋಟಿ ರೂಪಾಯಿ ಬೇಕಾಗಬಹುದು. ಅಂದ್ರೆ ಈ ನಿಷ್ಕ್ರಿಯವಾಗಿರುವ 9,330 ಕೋಟಿ ರೂಪಾಯಿ ಹಣದಿಂದ ದೇಶದಲ್ಲಿ ಬರೋಬ್ಬರಿ 3 ಹೊಸ IITಗಳನ್ನ ಕಟ್ಟಿ ಅದರ ಜೊತೆಗೆ ಇನ್ನು 500 ಕೋಟಿ ರೂಪಾಯಿಗಂತಲೂ ಅಧಿಕ ಹಣವನ್ನ ಉಳಿಸಬಹುದು. ಕೇಳೋಕೆ ಆಶ್ಚರ್ಯ ಅನ್ಸುತ್ತಲ್ವಾ? ಆದರೆ ಇದು ಕೇವಲ ಒಂದು ಕಂಪ್ಯಾರಿಸನ್ ಅಷ್ಟೇ. ಈ ಹಣ ಯಾವುದೇ ಸರ್ಕಾರಕ್ಕೆ ಸೇರಿದಲ್ಲ,
ಬದಲಿಗೆ ಇವೆಲ್ಲವೂ ಉದ್ಯೋಗಿಗಳ ಸ್ವಂತ ಸೇವಿಂಗ್ಸ್ ಆಗಿದೆ. ಆರ್ಟಿಐಗೆ ಇಪಿಎಫ್ಒ ನೀಡಿದ ಶಾಕಿಂಗ್ ಉತ್ತರ. ಕೆಲವು ಪ್ರಮುಖ ಮಾಹಿತಿ ಬಹಿರಂಗಕ್ಕೆ ನಿರಾಕರಣೆ. ಸ್ನೇಹಿತರೆ, ಈ ಇನ್ಆಪರೇಟಿವ್ ಅಕೌಂಟ್ಗಳ ಬಗ್ಗೆ ಕಳೆದ 6 ವರ್ಷಗಳ ಟ್ರೆಂಡ್ ಹೇಗಿದೆ ಅಂತ ತಿಳಿಯಲು ಮಾಹಿತಿ ಹಕ್ಕು ಅರ್ಜಿಯಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಆದರೆ ಇಪಿಎಫ್ಒ ಇದಕ್ಕೆ ಕೇವಲ 2025 ಮತ್ತು 2026ರ ಡೀಟೇಲ್ಸ್ ಮಾತ್ರ ಕೊಟ್ಟಿದೆ. ಯಾಕೆಂದ್ರೆ ಇನ್ಆಪರೇಟಿವ್ ಅಕೌಂಟ್ ಸೆಲ್ ಎಂಬ ವಿಶೇಷ ವಿಭಾಗವನ್ನ ಇಪಿಎಫ್ಒ ಸ್ಥಾಪಿಸಿದೆ 2025-26ರಲ್ಲಿ. ಹಾಗಾಗಿ ಅದಕ್ಕಿಂತ ಹಳೆಯ ಮಾಹಿತಿ ನಮ್ಮ ಹತ್ತಿರ ಲಭ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ನಿಷ್ಕ್ರಿಯ ಖಾತೆಗಳಲ್ಲಿ ಎಷ್ಟು ಖಾತೆಗಳು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿವೆ, ಅವುಗಳ ಆಟೋ ಸೆಟಲ್ಮೆಂಟ್ ಸ್ಟೇಟಸ್ ಏನು ಮತ್ತು 5 ಲಕ್ಷಕ್ಕಿಂತ ಅಧಿಕ ಹಣ ಇರುವ ದೊಡ್ಡ ದೊಡ್ಡ ಅಕೌಂಟ್ಗಳು ಎಷ್ಟು ಇವೆ ಅಂತ ಕೇಳಿದಾಗ ಇಪಿಎಫ್ಒ ಆ ಮಾಹಿತಿಗಳನ್ನು ಕೊಡಲು ನಿರಾಕರಿಸಿದೆ. ಆಧಾರ್ ಲಿಂಕ್ ಮತ್ತು ಆಟೋ ಸೆಟಲ್ಮೆಂಟ್ ಮಾಹಿತಿಯನ್ನ ಆರ್ಟಿಐ ಕಾಯ್ದೆಯ ಸೆಕ್ಷನ್ 8(1) ಈ ಅಡಿಯಲ್ಲಿ ವಿನಾಯಿತಿ ಪಡೆದು ರಹಸ್ಯವಾಗಿದೆ. ಇದು ಪಬ್ಲಿಕ್ ಅಥಾರಿಟಿ ಮತ್ತು ಸಾರ್ವಜನಿಕರ ನಡುವೆ ವಿಶ್ವಾಸಾರ್ಹ ಸಂಬಂಧದ ವ್ಯಾಪ್ತಿಯಲ್ಲಿ ಬರುವುದರಿಂದ ಅದನ್ನು ಹಂಚಿಕೊಳ್ಳಲಾಗದು ಎಂದಿದೆ. ಹಾಗೂ 5 ಲಕ್ಷಕ್ಕಿಂತ ಹೆಚ್ಚು ಬ್ಯಾಲೆನ್ಸ್ ಇರುವ ಖಾತೆಗಳ ಡೇಟಾವನ್ನ ನಾವು ಆ ಫಾರ್ಮೆಟ್ ನಲ್ಲಿ ಮೇಂಟೈನ್ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟಿದೆ. ಆದರೆ ಒಂದು ಮುಖ್ಯವಾದ ವಿಷಯ ನೆನಪಿರಲಿ ಸ್ನೇಹಿತರೆ, ಈ 9,330 ಕೋಟಿ ರೂಪಾಯಿ ಹಣ ಸಂಪೂರ್ಣವಾಗಿ ನಷ್ಟವಾಗಿಲ್ಲ ಅಥವಾ ಕಳೆದು ಕೂಡ ಹೋಗಿಲ್ಲ. ಈ ಅಕೌಂಟ್ಗಳು ಇನ್ ಆಪರೇಟಿವ್ ಆಗಿವೆ ಹೊರತು ಕ್ಲೈಮ್ ಮಾಡೋ ವಾರಸುದಾರರು ಬಂದರೆ ಈ ಹಣ ಅವರಿಗೆ ಖಂಡಿತವಾಗಿಯೂ ಸಿಗುತ್ತೆ. ನಿಮ್ಮ ನಿಷ್ಕ್ರಿಯ ಪಿಎಫ್ ಹಣ ಪಡೆಯೋದು ಹೇಗೆ? ಸ್ಟೆಪ್ ಬೈ ಸ್ಟೆಪ್ ಆನ್ಲೈನ್ ಮತ್ತು ಆಫ್ಲೈನ್ ಪ್ರೋಸೆಸ್. ಹಾಗಾದ್ರೆ ಸ್ನೇಹಿತರೆ, ನಿಮ್ಮದೇನಾದರೂ ಇನ್ ಆಪರೇಟಿವ್ ಪಿಎಫ್ ಅಕೌಂಟ್ ಇದ್ರೆ ಯಾವುದೋ ಕಂಪನಿ ಚೇಂಜ್ ಮಾಡಿದಾಗ ವಿತ್ಡ್ರಾ ಮಾಡದೆ, ಟ್ರಾನ್ಸ್ಫರ್ ಮಾಡದೆ ಉಳಿದ ಹಣವನ್ನ ಹೇಗೆ ರೀಕ್ಲೈಮ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ಸಿಂಪಲ್ ಸ್ಟೆಪ್ ಹೇಳ್ತೀನಿ ಕೇಳಿ. ಮೊದಲಿಗೆ ಒಂದು ಕ್ವಿಕ್ ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ UN ಆಕ್ಟಿವ್ ಇರಬೇಕು, ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ IFSC ಡೀಟೇಲ್ಸ್ UN KYC ಯಲ್ಲಿ ಅಪ್ಡೇಟ್ ಆಗಿರಬೇಕು. ಇವು ಇಲ್ಲದಿದ್ರೆ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಗೋದು ಗ್ಯಾರಂಟಿ. ಇದನ್ನ ಪಡೆಯೋಕೆ ಅತ್ಯಂತ ಸುಲಭ ಮತ್ತು ವೇಗವಾದ ಹಾದಿ ಅಂದ್ರೆ ಆನ್ಲೈನ್ ಮೆಥಡ್. ಮೊದಲು ಇಪಿಎಫ್ಒ ಅಧಿಕೃತ ವೆಬ್ಸೈಟ್ ಆದ ಯೂನಿಫೈಡ್ ಮೆಂಬರ್ ಪೋರ್ಟಲ್ಗೆ ಭೇಟಿ ನೀಡಿ. ನಿಮ್ಮ ಸ್ಕ್ರೀನ್ ಮೇಲೆ ಹಾಗೂ ಡಿಸ್ಟಿಂಕ್ಷನ್ ಅಲ್ಲಿ ವೆಬ್ಸೈಟ್ ವಿಳಾಸ ಕಾಣ್ತಾ ಇದೆ. ಅಲ್ಲಿಗೆ ಭೇಟಿ ನೀಡಿದ ಬಳಿಕ ನಿಮ್ಮ UAN ಮತ್ತು ಪಾಸ್ವರ್ಡ್ ಬಳಸಿ ಲಾಗಿನ್ ಆಗಿ. ಬಳಿಕ ಅಲ್ಲಿ ನಿಮ್ಮ KYC ಸೆಕ್ಷನ್ ಅಲ್ಲಿ ಆಧಾರ್, ಪ್ಯಾನ್ ಮತ್ತು ಬ್ಯಾಂಕ್ ವಿವರಗಳನ್ನ ಕರೆಕ್ಟ್ ಆಗಿ ಲಿಂಕ್ ಆಗಿದೆಯೇ ಮತ್ತು ಹಳೆಯ ನಿಷ್ಕ್ರಿಯ ಅಕೌಂಟ್ ನ ಸರ್ವಿಸ್ ಹಿಸ್ಟರಿ ಕಾಣಿಸುತ್ತದೆಯೇ ಅಂತ ಚೆಕ್ ಮಾಡಿ. ಇದಾದ ಬಳಿಕ ಆನ್ಲೈನ್ ಸರ್ವಿಸಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲೈಮ್ ಎಂಬ ಬಟನ್ ಸಿಗುತ್ತದೆ, ಅದನ್ನ ಸೆಲೆಕ್ಟ್ ಮಾಡಿ. ಅದಾದ ಬಳಿಕ ಪ್ರೊಸೀಡ್ ಫಾರ್ ಆನ್ಲೈನ್ ಕ್ಲೈಮ್ ಕೊಟ್ಟು ನಿಮಗೆ ಬೇಕಾದ ಕ್ಲೈಮ್ ಟೈಪ್ ಆರಿಸಿ. ಉದಾಹರಣೆಗೆ ಫೈನಲ್ ಸೆಟಲ್ಮೆಂಟ್ ಮಾಡಬೇಕಾದ್ರೆ ಫಾರ್ಮ್ 19, ಪೆನ್ಷನ್ ವಿತ್ಡ್ರಾ ಮಾಡಬೇಕಾದ್ರೆ ಫಾರ್ಮ್ 10C ಅಥವಾ ಮಧ್ಯದಲ್ಲೇ ಸ್ವಲ್ಪ ಹಣ ತೆಗೆದುಕೊಳ್ಬೇಕಾದ್ರೆ ಫಾರ್ಮ್ 31 ಅನ್ನ ಬಳಸಿ. ಅಂದ್ರೆ ಪಾರ್ಷಿಯಲ್ ವಿತ್ಡ್ರಾಯಲ್ ಅನ್ನ ಬಳಸಿ. ಬ್ಯಾಂಕ್ IFSC ಕೋಡ್ ಅಕೌಂಟ್ ನಂಬರ್ ಅನ್ನ ಹಾಕಿ. ಇದಾದ ಬಳಿಕ ನಿಮ್ಮ ಆಧಾರ್ OTP ಮೂಲಕ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಿ. ನಿಮ್ಮ UN ಮೊಬೈಲ್ ನಂಬರ್ಗೆ ಬರುವ OTP ಮೂಲಕ ಇಡೀ ಪ್ರಕ್ರಿಯೆ ಸುಲಭವಾಗಿ ಮುಗಿಯುತ್ತೆ. ನೀವು ಇದನ್ನ ಉಮಂಗ್ ಆಪ್ ಮೂಲಕವೂ ಟ್ರ್ಯಾಕ್ ಮಾಡಬಹುದು. ಒಂದು ವೇಳೆ ನಿಮ್ಮ ಅಕೌಂಟ್ 3 ವರ್ಷಗಳಿಗಿಂತ ಹೆಚ್ಚು ಕಾಲ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲದೆ ಸಂಪೂರ್ಣ ಇನ್ ಆಪರೇಟಿವ್ ಆಗಿದ್ದರೆ ಇಪಿಎಫ್ಒ ಸೈಟ್ ನಲ್ಲಿರುವ ಇನ್ ಆಪರೇಟಿವ್ ಅಕೌಂಟ್ ಹೆಲ್ಪ್ ಡೆಸ್ಕ್ ಬಳಸಿ ಮೊದಲು ಅದನ್ನ ವ್ಯಾಲಿಡೇಟ್ ಮಾಡಬೇಕಾಗಬಹುದು. ಇನ್ನು ಸಣ್ಣ ಸಣ್ಣ ಮೊತ್ತದ ಬ್ಯಾಲೆನ್ಸ್ ಅಂದ್ರೆ ಸರಿಸುಮಾರು 1,000 ರೂಪಾಯಿವರೆಗೆ ಇರುವ ಖಾತೆಗಳಿಗೆ ಯಾವುದೇ ಕ್ಲೈಮ್ ಇಲ್ಲದೆ ನೇರವಾಗಿ ಆಧಾರ್ ಲಿಂಕ್ಡ್ ಬ್ಯಾಂಕ್ ಅಕೌಂಟ್ಗೆ ಆಟೋ ರೀಫಂಡ್ ಮಾಡುವ ಪೈಲಟ್ ಇನಿಷಿಯೇಟಿವ್ ಕೂಡ ಕೆಲವೊಮ್ಮೆ ಇರುತ್ತೆ. ಆದ್ರೆ ಇದಕ್ಕೆ ಇತ್ತೀಚಿನ ಇಪಿಎಫ್ಒ ಸರ್ಕ್ಯುಲರ್ಗಳನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಆನ್ಲೈನ್ ಆಗ್ತಿಲ್ಲ ಅಂದ್ರೆ ಆಫ್ಲೈನ್ ಫಾರ್ಮ್ ಫಿಲ್ ಮಾಡಿ ಆಧಾರ್, ಪ್ಯಾನ್ ಮತ್ತು ಕ್ಯಾನ್ಸಲ್ಡ್ ಚೆಕ್ ನ ಸ್ಕ್ಯಾನ್ ಕಾಪಿಗಳನ್ನ ಜೋಡಿಸಿ ಹತ್ತಿರದ PFO ಆಫೀಸ್ಗೆ ಅಥವಾ ಹಳೆ ಕಂಪನಿಯ ಮೂಲಕ ಸಬ್ಮಿಟ್ ಮಾಡಬಹುದು. ಆದರೆ ನೆನಪಿರಲಿ, ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, KYC ವಿವರಗಳು ಮ್ಯಾಚ್ ಆಗದಿದ್ದರೆ ಕ್ಲೈಮ್ ರಿಜೆಕ್ಟ್ ಆಗುವ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಹಳೆಯ ಎಂಪ್ಲಾಯರ್ ಡೀಟೇಲ್ಸ್ ಮರೆತಿದ್ಯಾ? UAN ನಂಬರ್ ಟ್ರೇಸ್ ಮಾಡೋ ಮಸ್ತ್ ಆಪ್ಷನ್. ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರಿಗೆ ಒಂದು ದೊಡ್ಡ ಸಮಸ್ಯೆ ಇರುತ್ತೆ. ಹಳೆಯ ಜಾಯಿನ್ ಆದ ಕಂಪನಿ ಮುಚ್ಚಿ ಹೋಗಿರುತ್ತೆ ಅಥವಾ ಕಂಪನಿಯ ಹೆಸರೇ ಮರೆತು ಹೋಗಿರುತ್ತೆ. ಹಾಗಾದ್ರೆ ನಂಬರ್ ಹುಡುಕೋದು ಹೇಗೆ? ಯೋಚನೆ ಮಾಡಬೇಡಿ. ಹಳೆಯ ಕಂಪನಿಯ ಡೀಟೇಲ್ಸ್ ಇಲ್ಲದಿದ್ದರೂ
ನಿಮ್ಮ UAN ನಂಬರ್ ಪತ್ತೆ ಹಚ್ಚಬಹುದು. ಇದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ. ಮೊದಲನೇದಾಗಿ EPFO ಪೋರ್ಟಲ್ನಲ್ಲಿರುವ ನೋ ಯುವರ್ UAN ಆಪ್ಷನ್ ಬಳಸಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಎಂಟರ್ ಮಾಡಿ, OTP ವೆರಿಫಿಕೇಶನ್ ಮಾಡಿ, ಆಮೇಲೆ ನಿಮ್ಮ ಆಧಾರ್, ಪ್ಯಾನ್ ಅಥವಾ ಹಳೆಯ PF ಮೆಂಬರ್ ID ಕಾರ್ಡ್ ವಿವರಗಳನ್ನು ನೀಡಿ ನಿಮ್ಮ UAN ಪತ್ತೆ ಮಾಡಬಹುದು. ಎರಡನೇದಾಗಿ ನಿಮ್ಮ ಹಳೆಯ ಸ್ಯಾಲರಿ ಸ್ಲಿಪ್ಸ್ ಫಾರ್ಮ್ 16 ಎಂಪ್ಲಾಯ್ಮೆಂಟ್ ಲೆಟರ್ ಅಥವಾ ಕಂಪನಿ ಕೊಟ್ಟ ರಿಲೀವ್ ಲೆಟರ್ಗಳನ್ನು ಚೆಕ್ ಮಾಡಿ. ಯಾಕೆಂದ್ರೆ ಹೆಚ್ಚಿನ ಕಂಪನಿಗಳು ಸ್ಯಾಲರಿ ಸ್ಲಿಪ್ ನಲ್ಲೇ UAN ನಂಬರ್ ಪ್ರಿಂಟ್ ಮಾಡಿರ್ತವೆ. ಇನ್ನು ಮೂರನೇದಾಗಿ ನಿಮ್ಮ ಹಳೆಯ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಗಮನಿಸಿ. PF ಡಿಡಕ್ಟ್ ಆಗಿರುವ, ಸ್ಯಾಲರಿ ಜಮಾ ಆಗಿರುವ ಸ್ಟೇಟ್ಮೆಂಟ್ ವಿವರಗಳನ್ನ ನಮಗೆ ನೆರವಾಗಬಹುದು. ಒಂದು ವೇಳೆ ನಿಮಗೆ ಹಳೆಯ ಮೆಂಬರ್ ID ಮಾತ್ರ ಗೊತ್ತಿದ್ದು ಕಂಪನಿ ನೆನಪಿಲ್ಲದಿದ್ದರೂ EPFO ಆ ಮೆಂಬರ್ ID ಆಧಾರದ ಮೇಲೆ ನಿಮ್ಮ UAN ನ ಪತ್ತೆ ಹಚ್ಚಿಕೊಡುತ್ತದೆ. ಆದರೆ ಒಂದು ವೇಳೆ ನಿಮ್ಮ UAN ಗೆ ಲಿಂಕ್ ಆಗಿದ್ದ ಹಳೆಯ ಮೊಬೈಲ್ ನಂಬರ್ ಆಕ್ಟಿವ್ ಇಲ್ಲದಿದ್ದರೆ ಅದನ್ನ ಅಪ್ಡೇಟ್ ಮಾಡಲು EPFO ಆಫೀಸ್ ಅಥವಾ ಹಳೆಯ ಕಂಪನಿಯ ಸಹಾಯ ಬೇಕಾಗಬಹುದು. ಇದಕ್ಕೆ ನಿಮ್ಮ ಆಧಾರ್, ಪ್ಯಾನ್, ಡೇಟ್ ಆಫ್ ಬರ್ತ್ ಮತ್ತು ಪ್ರಸ್ತುತ ಚಾಲ್ತಿಯಲ್ಲಿರುವ ಮೊಬೈಲ್ ಹೊಂದಿರುವುದು ಕಡ್ಡಾಯ. ಒಟ್ಟಿನಲ್ಲಿ ನಿಮ್ಮ ಕಷ್ಟದ ಗಳಿಕೆಯ PF ದುಡ್ಡು ಇನ್ಆಪರೇಟಿವ್ ಆಗಿದೆ ಅಂದ ತಕ್ಷಣ ಅದು ಕಳೆದು ಹೋಗಿದೆ ಅಂತ ಅರ್ಥವಲ್ಲ. ಆ 9,330 ಕೋಟಿ ರೂಪಾಯಿ ನಿಮ್ಮಂತಹ ಕೋಟ್ಯಾಂತರ ಉದ್ಯೋಗಿಗಳ ಹಣವೇ ಆಗಿದೆ. ಈ ಕೂಡಲೇ ನಿಮ್ಮ UAN ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಹಕ್ಕಿನ ಹಣವನ್ನ ಸರಿಯಾದ ರೀತಿಯಲ್ಲಿ ಕ್ಲೈಮ್ ಮಾಡಿಕೊಳ್ಳಿ. ಯಾವುದೇ ತೊಂದರೆ ಇಲ್ಲ. ಎಲ್ಲಾ ದಾಖಲೆಗಳು ಸರಿ ಇದ್ದರೆ ನೀವು ಕಷ್ಟಪಟ್ಟು ದುಡಿದಿರುವ ದುಡ್ಡನ್ನ ವಾಪಸ್ ತೆಗೆದುಕೊಳ್ಳಬಹುದು. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.